ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಮತ್ತು ನಂದು ಲಾಸ್ಟ್ ವೀಡಿಯೋ ಅಂದರೆ ಇಂಟ್ರಡಕ್ಷನ್ ವೀಡಿಯೋಗೆ ವಾಯ್ಸು ಸ್ವಲ್ಪ ಕ್ಲಿಯರ್ ಇದ್ದಿರಲಿಲ್ಲ, ಸ್ವಲ್ಪ ಲೋ ಆಗಿ ಕೇಳಿಸ್ತಿತ್ತು. ಸೊ ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇಫ್ ಈ ವಿಡಿಯೋಗೂ ವಾಯ್ಸ್ ಕ್ಲಿಯರ್ ಇಲ್ಲ ಅಂತಂದರೆ ನೆಕ್ಸ್ಟ್ ವೀಡಿಯೋಗೆ ಐ ವಿಲ್ ಗೆಟ್ ಎ ಮೈಕ್. ಮತ್ತು ಇದೊಂದು ಶಾರ್ಟ್ ಲಾಗ್ ಆಗಿರುತ್ತೆ ಅಷ್ಟೇ. ಡೇ ಇನ್ ಮೈ ಲೈಫ್ ಮಾಡೋಣ ಅಂತ ಅಂದ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಡಿದ್ದೆ. ನಾನು ಅಮ್ಮ ಮನೆಗೆ ಬಂದಿದ್ದೆ. ಗಾಂಧಿ ಜಯಂತಿ ಇದ್ದಿದ್ದರಿಂದ ಆಫೀಸ್ ಕೂಡ ನನಗೆ ಲೀವ್ ಇತ್ತು. ಹಾಗಾಗಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೆ. ಫಸ್ಟು ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೆ. ಅಕ್ಕ ನಾನು ಇಲ್ಲದೆ ಇರೋದಕ್ಕೆ ಡ್ರೆಸ್ಸಿಂಗ್ ಟೇಬಲ್ ಫುಲ್ಲು ಸ್ಟೋರೇಜ್ ಸ್ಪೇಸ್ ಆಗಿ ಕನ್ವರ್ಟ್ ಆಗಿಬಿಟ್ಟಿದ್ದೆ. ಕಾಸ್ಮೆಟಿಕ್ಸ್ಗಿಂತ ಜಾಸ್ತಿ ಬೇರೆ ಐಟಮ್ಸ್ಗಳೇ ತುಂಬಿತ್ತು. ನೋಡಿಬಿಟ್ಟು ಬೇಕಿರೋದನ್ನೆಲ್ಲ ಇಟ್ಕೊಂಡು ಬೇರೆದೆಲ್ಲನೂ ತೆಗೆದಾಕ್ತಿದ್ದೆ. ಟೇಬಲ್ ಎಲ್ಲ ಒರೆಸಿ ಮತ್ತು ಐಟಮ್ಸ್ ಎಲ್ಲ ರೀಅರೇಂಜ್ ಮಾಡಿದೆ. ಲಾಸ್ಟಲ್ಲಿ ಈ ಥರ ಕಾಣಿಸ್ತಿತ್ತು. ಮತ್ತು ಅದೆರಡು ನನ್ನ ಅಕ್ಕ ಮಕ್ಕಳು ಟಾಯ್ಸು. ನೆಕ್ಸ್ಟು ಟಿ ವಿ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಮತ್ತು ನಮ್ಮಂಥ ಮಿಡ್ಲ್ ಕ್ಲಾಸ್ ಅವ್ರು ಏನೇ ತೊಗೊಬೇಕು ಅಂದರೂ EMIಯಲ್ಲೇ ತೊಗೊಬೇಕು. ಈ ಟಿ ವಿ ಕೂಡ ಹಾಗೇ ನಾನು EMI ಕಟ್ಟಿ ತೊಗೊಂಡಿದ್ದೆ. ಇದನ್ನು ಕ್ಲೀನ್ ಮಾಡಬೇಕಿದ್ರೆ ಅದೇ ನೆನಪಾಗ್ತಿತ್ತು, EMI ಕಟ್ಟಬೇಕಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಅಂತ ಅಂದ್ಬಿಟ್ಟು. ಇವಾಗ ನೋಡಿದ್ರೆ ಖುಷಿಯಾಗುತ್ತೆ. ನಮ್ಮ ಹಬ್ಬ ಬಂದು ಮುಂದಿನ ಮಂಗಳವಾರ ಇರೋದು. ಆದರೆ ನಮಗೆ ಟೈಮ್ ತುಂಬ ಕಡಿಮೆ ಅಂತ ಅನಿಸುತ್ತೆ ಕ್ಲೀನ್ ಮಾಡೋಕ್ಕೆ. ಯಾಕಂದರೆ ಹಂಚಿನ ಮನೆ ಆಗಿರೋದ್ರಿಂದ ಮತ್ತು ಗಾರೆ ಇರೋದ್ರಿಂದ ಎರಡೆರಡು ಸಲ ಕ್ಲೀನ್ ಮಾಡಬೇಕು ನಾವು. ಡಬಲ್ ವರ್ಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಜೋಕಾಲಿ ಬಂದು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಹಾಕ್ಸಿದ್ದಿತ್ತು. ಇದು ಹಾಕ್ಸಿ ನಿಯರ್ಲಿ 20 ಇಯರ್ಸ್ ಆಗಿದೆ. ನಾನು ಮಿನಿ ವ್ಲಾಗಲ್ಲಿ ಕೂಡ ಹೇಳಿದ್ದೀನಿ. ನಾವು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಇದ್ರ ಮೇಲೆ ಕೂತ್ಕೊಂಡು ತುಂಬ ಆಟ ಆಡಿದ್ದೀವಿ. ಇವಾಗ ಮನೆಗೆ ಬಂದರೆ ಅದೇ ನೆನಪಾಗುತ್ತೆ. ನಾನು ನನ್ನ ಅಕ್ಕ ನನ್ನ ತಮ್ಮ ಕೂತ್ಕೊಂಡು ಆಟ ಆಡ್ತಿದ್ದೇನೆ. ಮತ್ತು ಇದಾದಮೇಲೆ ಫ್ರಿಡ್ಜ್ ಕ್ಲೀನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಏನಪ್ಪ ಅಂದರೆ ಫ್ರಿಡ್ಜ್ ಕೂಡ ಸೇಮ್ ಸ್ಟೋರಿನೇ. ಇದನ್ನು ನಾವು EMIಯಲ್ಲಿ ತೊಗೊಂಬಂದಿದ್ವಿ. ಇದನ್ನೆಲ್ಲ ನೋಡಿದಾಗ ಅನಿಸುತ್ತೆ ಈಸಿಯಾಗಿ ಸಿಕ್ಬಿಟ್ರೆ ಅದಿಷ್ಟು ಖುಷಿ ಕೊಡೋಲ್ಲ ಆ್ಯಕ್ಚುಲಿ. ಸೊ ಕಷ್ಟಪಟ್ಟು ತೊಗೊಂಡಾಗಲೇ ಖುಷಿ ಸಿಗೋದು ಅಂತ. ಫ್ರಿಡ್ಜ್ ಒಳಗಡೆ ಎಲ್ಲ ಅಮ್ಮ ಲಾಸ್ಟ್ ವೀಕಿನೇ ಕ್ಲೀನ್ ಮಾಡಿದರು. ಸೊ ನಾನು ಹಂಗಾಗಿ ಒಳಗಡೆ ಏನೂ ಟಚ್ ಮಾಡಿಲ್ಲ. ಮೇಲ್ಗಡೆ ಮಾತ್ರ ಎಲ್ಲ ಕ್ಲೀನ್ ಮಾಡ್ಕೊತಾ ಇದೆ. ಏಕೆಂದರೆ ನಾನು ಮೊದಲೇ ಹೇಳ್ದಂಗೆ ಧೂಳು ತುಂಬ ಜಾಸ್ತಿ ಇರುತ್ತೆ. ಮತ್ತು ಲಾಸ್ಟ್ ಡ್ರಾದಲ್ಲಿ ಜಸ್ಟ್ ಕಾಳುಗಳಿಡೋದ್ರಿಂದ ಅದು ಏನೂ ಗಲೀಜಾಗಿರಲ್ಲ ಜಾಸ್ತಿ. ಹಾಗಾಗಿ ಅದನ್ನು ಮೇಲ್ಗಡೆ ಅಷ್ಟೇ ಕ್ಲೀನ್ ಮಾಡಿಕೊಂಡೆ. ಅದನ್ನು ಮುಗಿಸಿ ನೆಕ್ಸ್ಟ್ ಶೋಕೇಸ್ ಕ್ಲೀನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೆ. ಈ ಶೋಕೇಸ್ ಕೂಡ 20 ಇಯರ್ಸಿಂದ ಇದೆ. ಆವಾಗೆಲ್ಲ ಏನೂ ಇದ್ದಿರಲಿಲ್ಲ, ಒಳಗಡೆ ಫುಲ್ಲು ಖಾಲಿ ಖಾಲಿ ಉಳಿತಿತ್ತು. ಆದರೆ ಇವಾಗ ನನ್ನ ತಮ್ಮನ ಪ್ರೈಸ್ಗಳು ಸ್ವಲ್ಪ ಇದೆ. ಗ್ಲಾಸ್ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಕ್ಲೀನ್ ಮಾಡ್ತಿದ್ದೆ. ಏಕೆಂದರೆ ಸ್ವಲ್ಪ ಸ್ಲಿಪ್ ಆದ್ರೂ ಅದು ಒಡೆದೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಸ್ಲೋ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಈ ಥರ ಹಳೆ ಶೋಕೇಸ್ ಯಾರ್ಯಾರ ಮನೇಲಿದೆ ಕಮೆಂಟ್ ಮಾಡಿ ನೋಡೋಣ. ಮತ್ತು ಇದನ್ನೆಲ್ಲ ಕ್ಲೀನ್ ಮಾಡಿ ಮುಗಿಸೋಷ್ಟರಲ್ಲಿ ಆಲ್ಮೋಸ್ಟ್ ಮಧ್ಯಾಹ್ನನೇ ಆಗಿಬಿಟ್ಟಿತ್ತು. ಬಿಸಿಲು ಬೇರೆ ತುಂಬ ಜಾಸ್ತಿ ಇದ್ದಿದ್ದರಿಂದ ನಾನು ಊಟ ಕೂಡ ಮಾಡಿರಲಿಲ್ಲ. ಒಟ್ಟಿಗೆ ಕೆಲಸ ಮುಗಿಸ್ಬಿಟ್ಟು ಫ್ರೆಶ್ ಆಗಿಬಿಡೋಣ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಮಾಡ್ಕೊತಿದ್ದೆ. ಯಾಕೆ ಅಂತ ಗೊತ್ತಿಲ್ಲ, ಆದರೆ ಬೆಂಗಳೂರಿಗಿಂತ ಜಾಸ್ತಿ ಮಂಡ್ಯದಲ್ಲಿ ಬಿಸಿಲಿದೆ. ಇಲ್ಲಿ ಫಸ್ಟು ಕಮ್ಮಿ ಇರ್ತಿತ್ತು, ಬಟ್ ಇವಾಗ ತುಂಬ ಸೆಕೆ ಅಂತ ಅನಿಸುತ್ತೆ. ಈ ಶೋಕೇಸಲ್ಲಿರೋದೆಲ್ಲ ಆಲ್ಮೋಸ್ಟ್ ನನ್ನ ತಮ್ಮದೇನೆ. ಒಂದು 80-90%, ಎಲ್ಲೋ 10% ನಮ್ಮದಿರ್ಬೋದು ಅಷ್ಟೇ. ನಾವಿದನ್ನೆಲ್ಲ ಮುಗಿಸಿ ಫ್ರೆಶ್ ಆಗಿ ಅಕ್ಕ ಮನೆಗೆ ಹಬ್ಬಕ್ಕೆ ಹೋಗಬೇಕಿತ್ತು. ಅವರೂರು ನಮ್ಮೂರಿಂದ ಒಂದು 30 ಮಿನಿಟ್ಸ್ ಅಷ್ಟು ಆಗುತ್ತೆ ಅಷ್ಟೇ. ತುಂಬ ದೂರ ಇಲ್ಲದೆ ಇರೋದ್ರಿಂದ ಲೇಟಾಗಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅಷ್ಟರಲ್ಲೆಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಅಮ್ಮ ಎಲ್ಲ ಕ್ಲೀನ್ ಮಾಡ್ಕೊತಿದ್ವಿ. ಕ್ಲೀನ್ ಮಾಡೋ ಕಂಪ್ಲೀಟ್ ವಿಡಿಯೋ ಹಾಕಿದ್ರೆ ನಿಮಗೆ ಬೋರ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ. ಎಲ್ಲ ಕ್ಲೀನ್ ಮಾಡಾದಮೇಲೆ ಶೋಕೇಸ್ ಈ ಥರ ಕಾಣಿಸ್ತಿತ್ತು. ಇದೆಲ್ಲ ಮುಗಿದ್ಮೇಲೆ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಸಂಜೆ ಕಾಫಿ ಕುಡಿದು ನೆಕ್ಸ್ಟ್ ರೆಡಿ ಆದೆ. ಅಕ್ಕ ಮನೆಗೆ ಹಬ್ಬಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ನಾನು ಎವ್ರಿ ಟೈಮ್ ಅಕ್ಕ ಮನೆಗೆ ಹೋಗ್ಬೇಕಾದ್ರೆಲ್ಲ ಅಕ್ಕ ಪಾವು ನೋಡೋಕ್ಕಿಂತ ಜಾಸ್ತಿ ಅವ್ರ ಮಕ್ಕಳು ನೋಡಬೇಕು ಅಂತಲೇ ಹೋಗಿರ್ತೀನಿ. ಅವ್ರು ನೋಡೋಕ್ಕೆ ಎಕ್ಸೈಟ್ ಆಗಿರ್ತೀನಿ ಜಾಸ್ತಿ. ಕಾರಲ್ಲಿ ಹೋಗ್ತಾ ಸುಮ್ಮನೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಹೇಗೆ ಕಾಣಿಸ್ತಿದ್ದೀನಿ ನೋಡೋಣ ಅಂತ ಹೇಳ್ಬಿಟ್ಟು. ಮತ್ತು ನಾನು ಆನ್ ದ ವೇ ಹೋಗ್ತಾ ನನ್ನ ಮದುವೆ ಆಗಿ ಚೌಲ್ಟ್ರಿ ಕೂಡ ಸಿಕ್ತು, ಅದನ್ನು ನೋಡ್ಕೊಂಡು ಹೋದೆ. ಈವ್ನಿಂಗ್ ವೆದರ್ ತುಂಬಾ ಚೆನ್ನಾಗಿತ್ತು. ಆ ವ್ಯೂ ಎಲ್ಲ ನೋಡ್ತಾ ಹೋಗಿದ್ದು ಗೊತ್ತೇ ಆಗಿಲ್ಲ. ಅಕ್ಕ ಅವ್ರು ತುಂಬ ಬೇಗನೆ ರೀಚ್ ಆದ್ವಿ ಅಂತ ಅನಿಸ್ತು. ಅಲ್ಲಿ ಹೋಗಿ ಅಕ್ಕ ಮಕ್ಕಳನ್ನ ನೋಡಿದ್ಮೇಲೆ ತುಂಬ ಖುಷಿ ಆಯಿತು. ಇವನೇ ನನ್ನ ಅಕ್ಕನ ಮಗ, ಒಬ್ಳು ತಂಗಿ ಕೂಡ ಇದ್ದಾಳೆ ಇವನಿಗೆ. ಮತ್ತು ಇವನಿಗೆ ನಾನು ಯೂಟ್ಯೂಬಲ್ಲಿ ವೀಡಿಯೋ ಹಾಕೋದಂದರೆ ತುಂಬ ಇಷ್ಟ ಆಗುತ್ತಂತೆ. ಯಾವಾಗಲೂ ಕೇಳ್ತಾ ಇರ್ತಾನೆ ಯೂಟ್ಯೂಬಿಗೆ ವೀಡಿಯೋ ಹಾಕ್ತೀಯಾ ಅಂತ ಅಂದ್ಬಿಟ್ಟು. ನಾನು ಅಕ್ಕ ಅಮ್ಮ 3 ಜನನೂ ಪೂಜೆ ಆದಮೇಲೆ ಮಾತಾಡ್ತಾ ಕೂತಿದ್ವಿ. ಅದನ್ನು ಕೂಡ ಅವನೇ ಕ್ಯಾಪ್ಚರ್ ಮಾಡ್ತೀನಿ ಕೊಡು ಅಂತ ಈಸ್ಕೊಂಡಿದ್ದ. ಈ ಕ್ಲಿಪ್ಪಿಂಗ್ ಅವನೇ ತೆಗೆದಿರೋದು.
ಸ್ವಲ್ಪ ಹರಟೆ ಹೊಡೆದು ಊಟಕ್ಕೆ ಹೋದ್ವಿ, ಏಕೆಂದರೆ ಮಳೆ ಬರೋ ಥರ ಇತ್ತು. ಮಳೆ ಬಂದುಬಿಟ್ರೆ ಮತ್ತೆ ಮನೆಗೆ ಹೋಗೋದು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಗನೆ ಹೋದ್ವಿ. ಇವಳು ನನ್ನ ಅಕ್ಕ ಮಗಳು ಪೇಪರ್ ಹಾಕ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಈಸ್ಕೊಂಡು ಹಾಕ್ತಿದ್ಲು. ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಪ್ರತಿ ವರ್ಷ ಕೂಡ ಹೋಗ್ತೀವಿ ಅವ್ರ ಮನೆ ಹಬ್ಬಕ್ಕೆ. ಪ್ರತಿ ವರ್ಷವೂ ಊಟ ಚೆನ್ನಾಗಿರುತ್ತೆ. ಈ ವರ್ಷ ಕೂಡ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಆದಮೇಲೆ ಇನ್ನೂ ಸ್ವಲ್ಪ ಟೈಮ್ ಅಲ್ಲೇ ಕೂತಿದ್ವಿ ಮಾತಾಡಿಕೊಂಡು. ನೆಕ್ಸ್ಟ್ ನಮ್ಮ ಹಬ್ಬ ಇರೋದ್ರಿಂದ ಅವ್ರನ್ನೆಲ್ಲ ನಮ್ಮ ಹಬ್ಬಕ್ಕೆ ಇನ್ವೈಟ್ ಮಾಡಿದ್ವಿ. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅಂತ ಕಾಮೆಂಟ್ ಸೆಕ್ಷನ್ಲಿ ಹೇಳಿ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.